ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕ್ಯೂರಿಯಸ್ ಚಾನಲ್. ಇವತ್ತು ಮೆಂತ್ಯ ಸೊಪ್ಪಿಂದು ಪಲ್ಯ ಮಾಡೋಣ್ರಿ. ನೋಡೋಣ ಬರ್ರಿ ಹೆಂಗೆ ಮಾಡೋದಂತ. ನಾನು ಸ್ವಲ್ಪನ ಮೆಂತ್ಯ ಸೊಪ್ಪು ತೊಗೊಂಡು ಕಟ್ ಮಾಡ್ಕೊಳತ್ತೀನಿ ರೀ ಇದನ್ನು. ಸೊ ನಾನೀಗ ಬರೀ ಅರ್ಧ ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ್ರಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೌಂಡ್ನಟ್ ಆಯಿಲ್ ಹಾಕ್ಕೊಳತ್ತೀನಿ. ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 7ರಿಂದ 8 ಹೆಸರು ಕರಿಬೇವು, ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ. ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನು ಹಸಿ ಖಾರ, ಇದನ್ನು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. 1 ನಿಮಿಷ ಇದೇ ಥರ ಹಸಿ ಖಾರ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನೀಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳತ್ತೇನೆ ರೀ. ಸೊಪ್ಪು ಬೇಯೋವರೆಗೂ ನಾವು ಇದನ್ನು ಒಂದು 2ರಿಂದ 3 ನಿಮಿಷ ಇದೇ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಪಲ್ಯ ನೀರು ಬಿಟ್ಕೋತೈತ್ರಿ. ಆದಷ್ಟು ನಾವು ಇದನ್ನು ಆ ನೀರೊಳಗನ ಬೇಯಿಸ್ಬೇಕು. ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬಾರ್ದು. ಒಂದು ಚಿಟಿಕೆ ಆದಷ್ಟು ಅರಶಿನ ಹಾಕ್ಕೊಳ್ಳೋಣ ರೀ. ಸೊ ಇದಕ್ಕೆ ನಾನೀಗ 1 ಸ್ಪೂನ್ ಕಡಲೆ ಬೀಜದ ಹುರಿದಿದ್ದು ಪುಡಿ ಮಾಡಿಟ್ಕೊಂಡಿದ್ದೆ ರೀ, ಅದನ್ನು ಹಾಕತ್ತೇನೆ. 1 ನಿಮಿಷನಷ್ಟೇ ಇದನ್ನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ.